ಸೊ ಮೇಷರಾಶಿ ನಿಮಗೆ ಈಗ ಮದರ್ ವೂಂಡ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ತುಂಬ ಕಾಲದಿಂದ ನಿಮಗೆ ಏನು ನೋವು ಆಗ್ತಾ ಇದೆ, ಗಾಯಗಳಾಗಿದೆ, ಅದು ತುಂಬಾ ಜಾಸ್ತಿ ಆಳವಾಗಿ ಗಾಯ ಆಗಿರಬಹುದು. ಹಾಗೆಯೇ ನಿಮಗೆ ತುಂಬಾ ನೋವು ಆಗ್ತಾ ಇರ್ಬೋದು. ಅದು ಕಾರಣ ಏನಾದರೂ ನೀವು ಕಳ್ಕೊಂಡಿರ್ಬೋದು, ಯಾವುದಾರ ಒಂದು ಜೀವ ಕಳ್ಕೊಂಡಿರ್ಬೋದು, ಇನ್ನೇನಾರ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ನಿಮ್ಮದು ಕೆಲಸದ ಬಗ್ಗೆನೇ ಆಗಲಿ, ನಿಮ್ಗೆ ಏನು ಇಷ್ಟ ಆಗಿದೆಯೋ ಅದನ್ನು ಕಳ್ಕೊಂಡಿರ್ಬೋದು. ಸೊ ಅದರಿಂದ ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಸ್ ಇರ್ಬೋದು, ಎಮೋಷ್ನಲ್ ಇರ್ಬೋದು, ಯಾವುದೋ ಒಂದಿಷ್ಟು ಗಾಯಗಳಿದೆ. ಅದು ಹೀಗೆ ನಡೀತಾನೆ ಇದೆ. ಇದು ಗ್ರೀಫಲ್ಲಿದ್ದೀರಾ ನೀವು, ಅಥವಾ ಏನಾದರೂ ತುಂಬಾ ಜಗಳಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಏನಾದರೂ ಆಗಿಬಿಟ್ಟು ಅದರಿಂದ ನಿಮಗೆ ಅದನ್ನು ಇಂಟರ್ನಲೈಸ್ ಮಾಡಿಕೊಂಡು ನೋವು ಅನುಭವಿಸ್ತಾ ಇರ್ಬೋದು. ಇಲ್ಲ ಅಂದರೆ ನಿಮಗೆ ಸಾಕಷ್ಟು ಅಂದರೆ ನಿಮಗೆ ರಿಲೇಷನ್ಶಿಪ್ಪಲ್ಲಿರ್ಬೋದು, ಯಾವುದ್ರಲ್ಲೇ ಆಗಲಿ ನಿಮಗೆ ಸಿಕ್ಕಬೇಕಾಗಿರೋ ತೃಪ್ತಿ ಎಷ್ಟು ಬೇಕು ಅಷ್ಟೆಲ್ಲ ಆ ಪೋಷಣೆ ಅಂತ ಏನು ಹೇಳ್ತೀವೋ, ನರ್ಚರಿಂಗ್ ಆಗಿಲ್ಲ ಅಂತ ಅನಿಸುತ್ತೆ, ಅದನ್ನು ಇರಬಹುದು. ಸೊ ಇದರಿಂದ ನೀವು ಮೇಷರಾಶಿ ನಿಮಗೆ ಆದಷ್ಟು ನಿಮ್ಮ ಸ್ವಭಾವ ಏನು ರಿಬೆಲಿಯನ್. ಸೊ ಆ ರೆಬೆಲಿಯಸ್ ಆಗಲಿಕ್ಕೆ ನೀವು ಏನಾದ್ರು ಒಂದು ಕಾರಣ ಹುಡುಕ್ತಾ ಇದ್ದೀರಾ, ನಿಮ್ಮ ಮನಸ್ಸು ಕೂಡ ಹುಡುಕ್ತಾ ಇದೆ. ನಿಮ್ಮ ಆಲೋಚನೆಗಳು ಒಂದು ಫೌಂಡೇಶನ್ ಅಡಿಪಾಯನ ಹುಡುಕ್ತಾ ಇರ್ಬೋದು, ಅಥವಾ ನಿಮ್ಮ ವಾಯ್ಸ್ ಏನಿದೆ, ನಿಮ್ಮ ಇನ್ನರ್ ವಾಯ್ಸ್ ಒಂದು ಕಾರಣ ಹುಡುಕ್ತಾ ಇರ್ಬೋದು. ಸೊ ನೀವು ತುಂಬ ಮೆಂಟೋರ್ಸ್ನ, ಮಾರ್ಗದರ್ಶಕನ ಭೇಟಿ ಆಗಿಬಿಟ್ಟು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ರಮುಖವಾಗಿ ನಿಮ್ಮದು ತುಂಬಾ ಆಳವಾದ ಗಾಯ ಇದೆಯಲ್ಲ ಅದರದ್ದು ನೀವು ನರ್ಚರ್ ಮಾಡ್ತಾ ಇರ್ಬೋದು, ಅದ್ರ ಜರ್ನಿ ನಡೀತಾ ಇರ್ಬೋದು. ನಿಮ್ಮದು ಗಾಯ ಏನಾರು ಆಗಿರ್ಬೋದು. ಸೊ ಅದು ನಿಮಗೆ ಅದಕ್ಕೆಲ್ಲ ಮಾರ್ಗದರ್ಶನ ಮಾಡಿ ಮೆಂಟೋರ್ ಮಾಡ್ತಾ ಇರ್ಬೋದು, ಯಾರೋ ಹೆಲ್ಪ್ ಮಾಡ್ತಾ ಇರ್ಬೋದು. ಸೊ ಈ ತಿಂಗಳೆಲ್ಲ ಅದ್ರ ಕಡೆನೇ ನಿಮಗೆ ಫೋಕಸ್ ಇದೆ. ಹಾಗೆ ಫೈನಲ್ ಆಗಿ ನೀವು ಇದೆಲ್ಲನೂ ಇಂದ ಹೊರಗೆ ಬಂದು ಕೊನೆಗೆ ನೀವು ಜೀವನದ ಸೌಂದರ್ಯ ಏನಿದೆ, ಲೈಫಲ್ಲಿರೋ ಇಷ್ಟು ಬ್ಯೂಟಿ ಆಫ್ ಲೈಫ್ ಅಂತ ಏನು ಹೇಳ್ತೀವೋ ಅದನ್ನು ಕಂಡುಕೊಳ್ತೀರಿ. ಕೊನೆಗೂ ನೀವು ದೂರದಿಂದನೇ ಆದ್ರೂ ಕೂಡ ನಿಮಗೆ ಅರ್ಥ ಆಗುತ್ತೆ. ನೀವು ಇದನ್ನೆಲ್ಲ ಕ್ರಮೇಣ ಇದರಿಂದ ಹೊರಗೆ ಬಂದ ಮೇಲೆ ನಿಮ್ಗೆ ಅನಿಸುತ್ತೆ ಯಾಕೆ ಹೀಗಾಯಿತು, ಯಾಕೆ ನನಗೆ ಏನಾಗ್ತಾ ಇದೆ ಅನ್ನೋದೆಲ್ಲ ನಿಮಗೆ ಕಾಣಿಸುತ್ತೆ, ಗೊತ್ತಾಗುತ್ತೆ, ನಿಮಗೆ ಅರ್ಥ ಆಗುತ್ತೆ. ಸೊ ಫೈನಲಿ ನಿಮಗೆ ಪೀಸ್ ಆಫ್ ಮೈಂಡ್ ಸಿಕ್ಕುತ್ತೆ. ಹಾಗೆ ನಿಮ್ಮದೇ ಆದ ಸೆನ್ಸ್ ಆಫ್ ಸೆಲ್ಫ್ ಅನ್ನೋದು, ನಿಮ್ಮದೇ ಆತ್ಮವಿಶ್ವಾಸ ಎಲ್ಲ ಸಿಕ್ಕುತ್ತೆ. ಹಾಗಾದಾಗ ನಿಮ್ಮದೇನು ರಿಬೆಲಿಯನ್ ಇದೆಯಾ ನಿಮ್ಮ ಮನಸ್ಸಲ್ಲಿ, ರಿಬೆಲಿಯಸ್ ನೇಚರ್ ಏನಿದೆ ಅದು ಕಡಿಮೆ ಆಗುತ್ತೆ ಅಥವಾ ಪೂರ್ತಿ ಹೊರಟೋಗುತ್ತೆ. ಸೊ ಹಾಗಾಗಿ ನಿಮ್ಮ ಸೆಲ್ಫ್ ಎಕ್ಸ್ಪ್ರೆಷನ್ ಇದೆಯಲ್ಲ ಅದರಿಂದನೇ ಇವೆಲ್ಲ ಹೊರಗಡೆ ಬರಲಿಕ್ಕೆ, ಇದೆಲ್ಲ ಇದಾಗಲಿಕ್ಕೆ, ಮೀರಿ ಸರಿ ಮಾಡ್ಕೊಳ್ಳೋದಕ್ಕೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಪವರ್ ಕ್ರಿಸ್ಟಲ್ ಮೋರ್ಗನೈಟ್ ನಿಮ್ಮ ನರ್ವಸ್ ಸಿಸ್ಟಮ್ನ ಸ್ಟೆಬಲೈಸ್ ಮಾಡಲಿಕ್ಕೆ, ಹಾಗೆ ನಿಮಗೆ ಹೀಲಿಂಗಿಗೆ, ಹಾಗೆ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ, ನೀವು ಏನಿದ್ದೀರಾ ನಿಮ್ಮ ಸ್ಕಿನ್ನಲ್ಲಿ ಸೇಫ್ ಆಗಿರೋದಕ್ಕೆ ಅದೆಲ್ಲ ತುಂಬ ಹೆಲ್ಪ್ ಮಾಡುತ್ತದೆ.